ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾವು ಸಾಂಬಾರ್ಗೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂದರೆ ಇಡ್ಲಿಯನ್ನು ಒಂದು 3-4 ರೀತಿಯಲ್ಲಿ ಮಾಡ್ಬೋದು. ನಾವು ಮಲ್ಲಿಗೆ ಇಡ್ಲಿ ಕೇಳಿದ್ದೀವಿ, ಹಾಗೆ ತಟ್ಟೆ ಇಡ್ಲಿ ಆಗಿರ್ಬೋದು, ರುಚಿ ರುಚಿಯಾಗಿರ್ತಕ್ಕಂಥ ನುಚ್ಚು ಇಡ್ಲಿ ಆಗಿರ್ಬೋದು. ಸೊ ಸಾಂಬಾರ್ ಜೊತೆಯಲ್ಲಿ ಇಡ್ಲಿ ಯಾವಾಗೂ ನುಚ್ಚು ರೀತಿಯಲ್ಲೇ ಇರಬೇಕು. ಸೊ ನಾರ್ಮಲಾಗಿ ಅಕ್ಕಿ, ಉದ್ದಿನಬೇಳೆ, ಕುಸುಬ್ಲಕ್ಕಿ ಎಲ್ಲ ಹಾಕಿ ಮಾಡ್ತಕ್ಕಂಥದ್ದೇ. ಆದರೆ ನುಚ್ಚಿನ ರೀತಿಯಲ್ಲಿ ಹೇಗೆ ನುಚ್ಚು ಇಡ್ಲಿ ಮಾಡ್ತಕ್ಕಂಥದ್ದು, ಇದು ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದರ ರೆಸಿಪಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದಕ್ಕೆ 1 ಪಾವಾಗಷ್ಟು ಕುಸುಬಲ ಅಕ್ಕಿ ಬೇಕಾಗುತ್ತೆ. ಹಾಗೆ ಅದೇ ಪಾವನಲ್ಲೇ 1 ಪಾವಾಗಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ. ಎಲ್ಲ ಒಂದೇ ಪಾತ್ರೆಯಲ್ಲಾದರೂ ಹಾಕ್ಕೊಳ್ಳಿ, ಸಪ್ರೇಟ್ ಆದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಆಪ್ಷನ್ನು. ಈಗ 1 ಪಾವು ಉದ್ದಿನಬೇಳೆ ಹಾಕಿದ ನಂತರ ನಾರ್ಮಲ್ ಅಕ್ಕಿ, ಅಂದರೆ ನಾನು ಸ್ವಲ್ಪ ದಪ್ಪ ಅಕ್ಕಿನೇ ಹಾಕ್ಕೋತೀನಿ, ಇದು 2 ಪಾವು ಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಇಷ್ಟಕ್ಕೆ 1 ಸ್ಪೂನ್ ಆಗೋಷ್ಟು ಮೆಂತ್ಯವನ್ನು ಆ್ಯಡ್ ಮಾಡಿ. ಇದೆಲ್ಲವನ್ನು ಚೆನ್ನಾಗಿ ಒಂದು 4ರಿಂದ 5 ಟೈಮ್ ವಾಶ್ ಮಾಡಿ ಒಳ್ಳೆ ನೀರಿನಲ್ಲಿ ನೆನೆಸಿಡಿ. ಆನಂತರ 5ರಿಂದ 6 ಗಂಟೆಗಳ ಕಾಲ ಇದು ಚೆನ್ನಾಗಿ ನೆಂದ ನಂತರ ರುಬ್ಬೋದಕ್ಕೆ ಕರೆಕ್ಟಾಗಿರುತ್ತೆ. ಈಗ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳಿ. ರುಬ್ಬೋ ಮೆಥಡ್ ಹೇಗಿರಬೇಕಂತಂದರೆ ನುಚ್ಚು ರೀತಿಯಲ್ಲೇ ರುಬ್ಬಬೇಕು. ಸೊ ಇದು ನಾವು ಸಾಂಬಾರಿಗೆ ಮಾಡ್ತಾ ಇರೋದ್ರಿಂದ ತುಂಬ ನುಣ್ಣಗೆ ರುಬ್ಬಿದ್ರೆ ಸಾಫ್ಟಾಗಿ ಒಂಥರ ಮೆತ್ತಗೆ ಬಂದುಬಿಡುತ್ತೆ, ಸಾಂಬಾರು ಜೊತೆಯಲ್ಲಿ ತಿನ್ನೋದಕ್ಕಾಗೋದಿಲ್ಲ. ಸೊ ಆ ರುಬ್ಬೋ ಮೆಥಡ್ ಇದೆ ಅಲ್ವಾ, ಅದರಲ್ಲೇ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ಎಲ್ಲವನ್ನು ರುಬ್ಬಿಟ್ಟಿದ್ದೀನಿ. ಉದ್ದಿನಬೇಳೆ ಏನಾದರೂ ಸಪ್ರೇಟಾಗಿ ನೆನೆಸಿದ ಪಕ್ಷದಲ್ಲಿ ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಕೊಳ್ಳಿ, ಆದರೆ ಅಕ್ಕಿಯನ್ನು ಮಾತ್ರ ನುಚ್ಚಾಗೇ ರುಬ್ಕೊಳ್ಳಿ. ನಾನು ನೋಡಿ ಎಷ್ಟು ನುಚ್ಚು ಅಂದರೆ ಹೋಳಾಗಿ ಕಾಣಿಸ್ತಿದೆ ಅದರಲ್ಲಿ. ಇದೇ ರೀತಿ ಇರಬೇಕು. ಮತ್ತು ನೀರು ಕೂಡ ತುಂಬ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ರುಬ್ಬೋದಕ್ಕೆ. ಈಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1 ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾವನ್ನು ಹಾಕಿ ನೀರು 1/4 ಲೀಟರ್ ಗ್ಲಾಸ್ನಷ್ಟು ಆ್ಯಡ್ ಮಾಡಿ ಇಷ್ಟು ಹಿಟ್ಟಿಗೆ. ಈಗ ಚೆನ್ನಾಗಿ ತಿರುಗಿಸಿ ಇಟ್ಬಿಡಿ. ಅಂದರೆ ನಾವು ರಾತ್ರಿಯೇ ಮಿಶ್ರಣವನ್ನು ರುಬ್ಬಿಟ್ಟಿರ್ತೀವಿ, ಬೆಳಗ್ಗೆ ಅದು ಉದ್ಗಿರುತ್ತೆ. ಆಗ ಉಪ್ಪು, ಸೋಡಾ, ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿಟ್ಬಿಡಿ. ಅಂದರೆ ನೀವು 7 o'clockಗೆ ಇಡ್ಲಿ ಬೇಕು ಅಂದರೆ 5 o'clockಗೆ ಉಪ್ಪು ಸೋಡಾ ಹಾಕಿ. ಅಂದರೆ ಉಪ್ಪು ಸೋಡಾ ಹಾಕಿದ ಮೇಲೆ ಮಿನಿಮಮ್ 1-2 hours ಆದ್ರೂ ಅದು ಬೇಕಾಗುತ್ತೆ. ಈಗ ಹಿಟ್ಟು ಹದವಾಗಿ ಸರಿಯಾಗಿ ಉಪ್ಪು ಸೋಡಾ ಎಲ್ಲ ಹಿಡ್ದಿರುತ್ತೆ. ಈಗ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕಿ ಸರಿಯಾಗಿ, ಅಂದರೆ ನಾವು ಇಡ್ಲಿ ಪ್ಲೇಟ್ಗೆ ಹಾಕುವಾಗನೂ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕೆಂತಂದರೆ ಅದು ಉಬ್ಕೊಂಡು ಬರುತ್ತೆ, ಒಂದಕ್ಕೊಂದು ಟಚ್ ಆದಾಗ ಅದು ಕಿತ್ತೋಗುತ್ತೆ. ಸೊ ಈಗ ಇಡ್ಲಿ ಪ್ಲೇಟ್ಗಳಿಗೂ ಸಹ ಹಾಕಿದ್ದಾಗಿದೆ. ನಾವೇನು ಮಾಡಬೇಕಂತಂದರೆ ಕುಕ್ಕರ್ನಲ್ಲಿ ಇದನ್ನು ಮಿನಿಮಮ್ 5ರಿಂದ 10 ನಿಮಿಷಗಳಷ್ಟು ಮಾತ್ರ ಹಬೆಯಲ್ಲಿ ಬೇಯಿಸಬೇಕು. ವಿಸಿಲ್ ಹಾಕಬಾರ್ದು. ಕೆಲವರು ವಿಸಿಲ್ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಇಡ್ಲಿಗೆ ಯಾವುದೇ ಕಾರಣಕ್ಕೂ ವಿಸಿಲ್ ಹಾಕಬೇಡಿ, ಅದು ಟೇಸ್ಟೇ ಚೇಂಜ್ ಬಂದುಬಿಡುತ್ತೆ. ಸೊ ನೋಡಿ, ನಾನಿವಾಗ ಎಲ್ಲ ಹಾಕಿ ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚುತ್ತಿದ್ದೀನಿ. ನೋಡಿ, ಹಬೆಯಲ್ಲೇ ಮೀಡಿಯಮ್ ಉರಿಯಲ್ಲಿ, ತುಂಬ ಉರಿನೂ ಬೇಡ, ಕಡಿಮೆ ಉರಿನೂ ಬೇಡ, ಮೀಡಿಯಮ್ ಉರಿನಲ್ಲಿ ಬೇಯೋದಕ್ಕೆ ಇಡಿ. 10 ಮಿನಿಟ್ಸ್ ಆದ ನಂತರ ಬಿಸಿ ಆಗಿರ್ತಕ್ಕಂಥ ಇಡ್ಲಿ ಸಾಫ್ಟಾಗೂ ಇರುತ್ತೆ, ನುಚ್ಚು ರೀತಿಯಲ್ಲಿರುತ್ತೆ. ಇದಕ್ಕೆ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ ಬೆಂದ ನಂತರ ಬಿಸಿನೇ ತೆಗೆದುಬಿಡಬೇಡಿ. ಯಾಕೆ ಅಂತಂದರೆ ಬಿಸಿ ತೆಗೆದಾಗ ಅದು ಕಚ್ಕೊಳ್ಳುತ್ತೆ, ಚೆನ್ನಾಗಿರೋದಿಲ್ಲ. ಸೊ ನಾವೇನು ಮಾಡಬೇಕು, ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ತೆಗೆದ್ರೆ ಸರಿಯಾಗಿ ಬರುತ್ತೆ. ನಾನು ಇವತ್ತು ಅರ್ಜೆಂಟ್ ಇತ್ತು, ಸೊ ಸ್ವಲ್ಪ ಬಿಸಿ ಮೇಲೇ ತೆಗೆದೆ. ಆಗೇನಾಗುತ್ತೆ ಅಂದರೆ ಎಡ್ಜಸ್ ಎಲ್ಲ ಒಂಚೂರು ಪರ್ಫೆಕ್ಷನ್ ಬರೋದಿಲ್ಲ. 2 or 3 ಮಿನಿಟ್ಸ್ ಅದು ಆರೋದಕ್ಕೆ ಬಿಟ್ಟು ನಂತರ ತೆಗೆದಿದ್ದೆ ಆದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಇದಕ್ಕೆ ಚಟ್ನಿ ಮತ್ತು ಪಲ್ಯ ಮಾಡಿದ್ದೆ. ಈವ್ನಿಂಗ್ ಇದಕ್ಕೇ ಗಿಣ್ಣು ಮಾಡ್ಕೋತೀನಿ. ಗಿಣ್ಣು ಮತ್ತು ಪಲ್ಯದ ರೆಸಿಪಿಯನ್ನು ಸಹ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ರುಚಿಯಾಗಿರ್ತಕ್ಕಂತಹ ಇಡ್ಲಿ, ಚಟ್ನಿ, ಪಲ್ಯ ರೆಡಿ ಇದೆ. ಸೊ ಇದು ಸಾಂಬಾರಿಗೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೋಡ್ತಿದ್ರೆ ಬಾಯಲ್ಲಿ ನೀರು ಉರ್ತಿದೆ.
ಸೊ ನೀವು ಕೂಡ ಒಮ್ಮೆ ಟೇಸ್ಟನ್ನು ಟ್ರೈ ಮಾಡಿ ಇದನ್ನು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು. ಮತ್ತಷ್ಟು ಹೊಸ ಹೊಸ ರೆಸಿಪಿಗಳ ಜೊತೆಯಲ್ಲಿ ಭೇಟಿ ಆಗ್ತಿರ್ತೀನಿ. ಹಾಗೆ ಒಳ್ಳೆ ಕಾಮೆಂಟ್ಸ್ ಕೂಡ ಬರ್ತಿದೆ, ಇನ್ನೂ ನಮ್ಮ ನಗರ್ತ ಜನಾಂಗದ ಅಡುಗೆಗಳನ್ನು ತಿಳಿಸ್ಕೊಡಿ ಅಂತ. ಖಂಡಿತ ಮಿಸ್ ಮಾಡ್ದಲೇ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರ್ಗೆ ರುಚಿಯಾದಂಥ ನುಚ್ಚಿನ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ. ಇದು ತುಂಬಾ ಸುಲಭ. ಹಾಗೆ ಇನ್ನೂ ಬೇರೆ ಬೇರೆ ರೀತಿಯ ಇಡ್ಲಿ ರೆಸಿಪಿಗಳನ್ನು ಮತ್ತಷ್ಟು ಬೇರೆ ವಿಡಿಯೋಗಳಲ್ಲಿ ಹೇಳ್ಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್. ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ತಿಳಿಸ್ಬೇಡಿ.